Welcome back to my channel. ಇವತ್ತು ಈ ಸೀರೆಗೆ ಫಾಲ್ಸು ಜಿಗ್ಜಾಗು ಮಾಡಿದ್ದೀನಿ. ತುಂಬ ನೀಟಾಗಿ ಬಂದಿತ್ತು. ಮನೇಲೆ ಮಿಷನ್ ಇದ್ದರೆ ಆರಾಮಾಗಿ ಫಾಲ್ಸ್ ಜಿಗ್ಜಾಗ್ನ ಹಾಕ್ಕೋಬೋದು. ಯಾವ ರೀತಿ ಹಾಕ್ತೆ ಅಂತ ನೋಡೋಣ. ನನ್ನ ಹತ್ರ ಉಷಾ ಅವ್ರದ್ದು ಆಲೂರು ಡಿಲೆಕ್ಸ್ ಈ ಮಾಡೆಲ್ ಇರೋದು. ಇದರಲ್ಲಿ ನಾನು ಹಾಕಿರೋದು ಸ್ಟಿಚ್ಚು ನಾರ್ಮಲ್ ನಾನು 2.5 ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾವು ಯಾವ್ಯಾವ ರೀತಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಆ ಸ್ಟಿಚಸ್ಸಿಂದು ಲೆಂತ್ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈ ರೀತಿ ನಾನಿಲ್ಲಿ ಸಿಗೆ ಇಟ್ಕೊಂಡಿದ್ದೀನಿ. ಫುಟ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ. ಜಿಗ್ಜಾಗ್ ಫುಟ್ನ ಹಾಕ್ಕೊಬೇಕು ನಾವು. ನೋಡಿ ಈ ರೀತಿ ಇರುತ್ತೆ ಜಿಗ್ಜಾಗ್ ಫುಟ್ಟು. ಎಲ್ಲ ಫುಟ್ಟು ಅದರಲ್ಲೇ ಕೊಟ್ಟಿರ್ತಾರೆ. ನಮಗೆ ಯಾವ್ದು ಬೇಕೋ ನೋಡಿ, ಯಾವ ಸ್ಟಿಚಿಂಗಿಗೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಹಾಕೊಳ್ಳೋದು. ಈ ಫುಟ್ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಫೂಟ್ ಒಳಗೆ ಸ್ವಲ್ಪ ಸ್ಯಾರಿನ ಹಾಕ್ಬಿಟ್ಟು ನೋಡಿ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋದರೆ ಆಯಿತು. ನಾವು ಎಫಲ್ಲಿ ಇಟ್ಕೊಂಡಿರ್ತೀವಲ್ಲ ಜಿಗ್ಜಾಗ್ ಸ್ಟಿಚ್ ನೀಟಾಗಿ ಬರುತ್ತೆ. ಲೆಂತ್ ಕೂಡ ನೋಡಿ ಇಟ್ಕೊಂಡ್ರೆ ಸಾಕು. ನಾವು ತುಂಬ ಸಣ್ಣನೂ ಬೇಡ, ಸ್ವಲ್ಪ ಸ್ಟಿಚ್ ಲೆಂತಲ್ಲೂ ಹಾಕಬಾರ್ದು. ಮೀಡಿಯಮಾಗಿ ಹಾಕೊತ ಹೋದರೆ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನಂದು. ನಾನು ಜಸ್ಟ್ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ನೀಟಾಗಿ ಸ್ಟಿಚ್ ಆಗ್ತಾ ಇದೆ ನೋಡಿ. ಆ ಫುಟ್ ಏನಿದೆಯಲ್ಲ, ಫುಟ್ ಒಳಗಡೆ ಒಂಥರ ರಿಂಗ್ ಥರ ಇದೆಯಲ್ಲ, ಅದ್ರ ಒಳಗೆ ಸೀರೆ ಕ್ಲಾತ್ ಹೋದರೆ ಆಯಿತು. ಅದು ನೀಟಾಗಿ ಡಬಲ್ ಫೋಲ್ಡ್ ಆಗಿ ಸ್ಟಿಚ್ ಆಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಎಲ್ಲೂ ಕೂಡ ಏನು ವೇರಿಯೇಷನ್ ಆಗೋಲ್ಲ. ಲೆಂತ್ ನೀಟಾಗಿ ನಾವು ಫೋಲ್ಡ್ ಮಾಡಿದರೆ ಸಾಕು, ನೀಟಾಗಿ ಜಿಗ್ಜಾಗ್ ಆಗುತ್ತೆ. ನೋಡಿ ತುಂಬಾ ನೀಟಾಗಿ ಆಗುತ್ತೆ. ಫೋಲ್ಡಿಂಗ್ ಕೂಡ ಎಲ್ಲೂ ವೇರಿಯೇಷನ್ ಮಾಡ್ತಿದ್ರೆ ನೀಟಾಗಿ ಜಿಗ್ಜಾಗ್ ಬರುತ್ತೆ. ಮನೇಲೇ ಮಿಷಿನ್ ಇದ್ಬಿಟ್ರೆ ಆರಾಮಾಗಿ ಮಾಡ್ಕೊಬೋದು. ಈ ಮಿಷಿನ್ ಮಾತ್ರ ಕೂಡ ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡು 1 ಇಯರ್ ಆಯಿತು. ತುಂಬ ಸತಿ ಜಿಗ್ಜಾಗ್ ಹಾಕಿದ್ದೀನಿ. ಆಮೇಲೆ ಫಾಲ್ಸ್ ಕೂಡ ಹಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಮಿಷಿನ್ ಕೂಡ. ಇದರಲ್ಲಿ ಸ್ಟಿಚಿಂಗ್ ಟೈಪ್ಸ್ ತುಂಬ ಇದೆ. 21 ಟೈಪ್ಸ್ ಸ್ಟಿಚಿಂಗ್ ಇದೆ ಇದರಲ್ಲಿ. ಯಾವ ರೀತಿದು ಬೇಕಾದ್ರೂ ನಾವು ಹಾಕ್ಕೊಬೋದು. ತುಂಬ ಟೈಪ್ಸ್ ಆಫ್ ಫುಟ್ ಕೂಡ ಕೊಟ್ಟಿದ್ದಾರೆ. ಒಂದು 5 ಟೈಪ್ಸ್ ಆಫ್ ಫುಟ್ ಕೂಡ ಇದೆ ಇದರಲ್ಲಿ. ಟೂಲ್ಸ್ಗಳು ಎಲ್ಲ ಕೊಟ್ಟಿದ್ದಾರೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹಾಕ್ಕೊತಾ ಹೋಗಬೇಕು. ಎಲ್ಲೂ ವೇರಿಯೇಷನ್ ಮಾಡ್ತಿದ್ರೆ ನೀಟಾಗಿ ಬರುತ್ತೆ. ಡಬಲ್ ಫೋಲ್ಡ್ ಅದೇ ಆಗುತ್ತೆ ನಾವು ಫೂಟ್ ಒಳಗಡೆ ಹಾಕ್ತೀವಲ್ಲ ಅದರಿಂದ. ನೋಡಿ ಎಂಡಿಂಗ್ ತನಕ ಬಂತು. ನೋಡಿ ಎಂಡಿಂಗ್ ಕೂಡ ನೀಟಾಗಿ ಈ ರೀತಿ ಮಡಚಿ ಹಾಕಿದರೆ ಆಯಿತು. ಎಲ್ಲೂ ವೇರಿಯೇಷನ್ ಮಾಡ್ತಿದ್ರೆ ಕೂಡ ಅದು ಡಬಲ್ ಫೋಲ್ಡ್ ಆಗುತ್ತೆ ನೀಟಾಗಿ. ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸ್ಟಿಚಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ. ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಒಂದು ಮಿಷಿನ್ ಇದ್ದರೆ ಹಾಕ್ಕೋಬೋದು. ನೋಡಿ ನೆಕ್ಸ್ಟ್ ನಾನು ಈ ಟೂಲ್ನ ಚೇಂಜ್ ಮಾಡಿ ನೆಕ್ಸ್ಟ್ ಫಾಲ್ಗೆ ಹಾಕಬೇಕಲ್ಲ, ಅದಕ್ಕೆ ನಾರ್ಮಲ್ ಟೂಲ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಆ ಫೂಟ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಫೂಟು ಅಲ್ಲೇ ಕೊಟ್ಟಿರ್ತಾರೆ, ನಾನು ಯಾವಾಗೂ ಅಲ್ಲೇ ಇಡ್ತೀನಿ. ಅದರೊಳಗಡೆ ಕಂಪಾರ್ಟ್ಮೆಂಟ್ ಇದೆ ಅದಕ್ಕೆ, ಹಾಗಾಗಿ ಅಲ್ಲೇ ಇಟ್ಟು ಫೂಟ್ನ ಅಲ್ಲೇ ತೆಗೆದಿಟ್ರೆ ಕನ್ವೀನಿಯೆಂಟಾಗಿರುತ್ತೆ, ನೀಟಾಗಿ ಸಿಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಫೂಟ್ ಅದರೊಳಗೆ ಹಾಕಿಟ್ಬಿಡ್ತೀನಿ. ಈಗ ನಾರ್ಮಲ್ ಫೂಟ್ ಸಿಗುತ್ತಲ್ಲ ಅದನ್ನು ತೆಗೆದು ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಸ್ಟಿಚಿಂಗಿಗೆ ಬೇಕಲ್ಲ ಈ ರೀತಿ ಫೂಟ್ ಇರುತ್ತೆ ನಾರ್ಮಲ್ ಸ್ಟಿಚಿಂಗಿಗೆ, ಅದನ್ನು ಹಾಕ್ಕೊಂಡು ಈಗ ನಾರ್ಮಲ್ ಸ್ಟಿಚಿಂಗ್ ಫಾಲ್ಸ್ ಕೆಳಗಡೆ ನಾರ್ಮಲ್ ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ. ಫಾಲ್ಸ್ನ ಎಡ್ಜ್ನೆಲ್ಲ ಹೊಲ್ಕೊಳ್ಳಿ. ಆ ಕಡೆ ಈ ಕಡೆ ಸೈಡ್ ಎರಡೂ ಎಡ್ಜ್ನ ನೀಟಾಗಿ ಹೊಲ್ಕೊಳ್ಳಿ. ಮಡಚಿ ಹೊಲ್ಕೊಂಡ ನಂತರ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಯಿತು. ಫಾಲ್ಸ್ನು ಕೂಡ ನಾರ್ಮಲ್ ಸ್ಟಿಚಿಂಗಿಗೆ ಕೆಳಗಡೆ ನಾರ್ಮಲ್ ಸ್ಟಿಚಿಂಗ್ಗೆ ಹಾಕ್ಕೊಬೇಕು. ನೋಡಿ ಎರಡೂ ಸೈಡು ಎಡ್ಜ್ನ ಈ ರೀತಿ ಸಿಂಗಲ್ ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸ್ಯಾರಿನ ಸ್ವಲ್ಪ ಲೆಂತ್ ಬಿಟ್ಬಿಟ್ಟು ಇಲ್ಲಿಂದ ಫಾಲ್ಸ್ನ ಇಟ್ಕೊಬೇಕು. ಫಾಲ್ಸ್ನ ಇಟ್ಕೊಂಡು ಸ್ಟಿಚ್ ಹಾಕ್ಕೊತ ಹೋಗಬೇಕು. ಸಣ್ಣಕ್ಕೆ ಎಡ್ಜಿಗೆ ಹಾಕಬೇಕು. ನೀಟಾಗಿ ಎರಡೂ ಸೇರಿಸ್ಬಿಟ್ಟು ಎಡ್ಜಿನ ಬಿಟ್ಬಿಟ್ಟು ಸ್ವಲ್ಪ ಎಡ್ಜಿನ ಬಿಟ್ಟು ಇಲ್ಲಿಂದನೇ ನೀವು ನಾರ್ಮಲ್ ಸ್ಟಿಚ್ಚನ್ನ ಹಾಕ್ಕೊಬೇಕು. ನೋಡಿ ಎಡ್ಜಿಗೆ ಹಾಕಬೇಕು. ನೀಟಾಗಿ ಅವಾಗ ಕೂರುತ್ತೆ. ಫಾಲ್ಸ್ ಕೂಡ ಸ್ವಲ್ಪ ಮುಂದೆ ಇಟ್ಟು ಹೊಲಿಬಾರ್ದು, ಕಾಲಿಗೆ ಸಿಗುತ್ತಲ್ವ, ಹಾಗಾಗಿ ಫಾಲ್ಸ್ ಲೆಂತಾಗಿ ಕಾಣುತ್ತೆ. ನೀಟಾಗಿ ಅದೇ ಎಡ್ಜಿಗೆ ಇಟ್ಟು ಸಣ್ಣದಾಗಿ ಅಲ್ಲಿ ಫೋಟೋ ಚೇಂಜ್ ಮಾಡ್ಕೊಂಡ್ಮೇಲೆ ನಾವು ಲೆಂತ್ ಕೂಡ ಸ್ವಲ್ಪ ದೊಡ್ಡ ಸಣ್ಣ ಮಾಡ್ಕೊಬೋದು. ನೀಟಾಗಿ ಎಡ್ಜಿಗೆ ಇಟ್ಟು ಈ ರೀತಿ ಪೂರ್ತಿ ಹೊಲ್ಕೊಳ್ಳಿ. ಎಲ್ಲೂ ವೇರಿಯೇಷನ್ ಮಾಡ್ದೇ ಎಡ್ಜಿಗೆ ಹಾಕ್ಕೊತ ಹೋಗಿ ತುಂಬಾ ನೀಟಾಗಿ ಬರುತ್ತೆ. ಯಾವ ಕಲರ್ ಥ್ರೆಡ್ ಬೇಕು ಸ್ಯಾರಿ ಮ್ಯಾಚಿಂಗ್ ತೊಗೊಂಡು ನೀಟಾಗಿ ಎಡ್ಜಿಗೆ ಹಾಕಿ ಆವಾಗ ನೀಟಾಗಿ ಬರುತ್ತೆ. ನೋಡಿ ಎಡ್ಜಿಗೆ ಇಟ್ಕೊಂಡು ನೀಟಾಗಿ ಹಾಕ್ಕೊತ ಹೋದ್ರೆ ಆಯಿತು. ಸಣ್ಣದಾಗಿ ಹಾಕೋದ್ರಿಂದ ಕಾಣಲ್ಲ ನಮಗೆ, ಎಷ್ಟು ಚಿಕ್ಕದಾಗಿ ಹಾಕ್ತೀವೋ ಸ್ಟಿಚ್ನ ಆವಾಗ ನೀಟಾಗಿ ಕೂರುತ್ತೆ ಮತ್ತು ನೀಟಾಗಿ ತುಂಬ ಲಾಂಗ್ ಟೈಮಿಗೆ ಬರುತ್ತೆ. ನೋಡಿ ನೆಕ್ಸ್ಟು ಈ ಫೂಟ್ನ ಹಾಕ್ಕೊತಾ ಇದ್ದೀನಿ ನಾನು ಜಿಗ್ಜಾಗ್ ಕೂಡ ಇದರಲ್ಲಿ ಒಳ್ಳೆ ಆಪ್ಷನ್ ಇದೆ. ತುಂಬ ನೀಟಾಗಿ ಬರುತ್ತೆ. ಸೇಮ್ ಸೂಜಿಲಿ ಹೆಮ್ಮಿಂಗ್ ಮಾಡ್ದಂಗೆ ಬರುತ್ತೆ.
ನೀಟಾಗಿ ಫಾಲ್ಸ್ನ ಹೇಗೆ ನಾವು ಸೂಜಿಲಿ ಹೆಮ್ಮಿಂಗ್ ಮಾಡ್ತೀವಲ್ಲ ಅದೇ ರೀತಿ ಹೆಮ್ಮಿಂಗ್ ಆಪ್ಷನ್ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ಸ್ಯಾರಿನ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗು ಅಷ್ಟೇ ನೋಡಿ, ಫಾಲ್ಸ್ನ ಈಗ ಹಚ್ಚಿರ್ತೀವಲ್ಲ ಸ್ಟ್ರೈಟಾಗಿ, ಇದನ್ನು ಒಳಗಡೆ ಬಾರ್ಡರ್ ಇಟ್ಟು ಒಳಗಡೆ ಹೀಗೆ ಮಡ್ಚ್ಕೊಂಡು ಸ್ವಲ್ಪ ನೋಡಿ ಈ ರೀತಿ ಮಡ್ಚ್ಕೊಬೇಕು. ಇದು ಬಾರ್ಡರು ಲೆಂತ್ ಇದೆಯಲ್ಲ, ಪೂರ್ತಿ ಹೊರಗಡೆ ಲೆಂತ್ ಇದು. ಇದನ್ನು ಅರ್ಧ ಬಾರ್ಡರಿಗೆ ಮಡ್ಚ್ಕೊಬೇಕು. ಫಾಲ್ಸ್ ಇರೋದು ನಮಗೆ ಕೆಳಗಡೆ ಹೋಗಬೇಕು, ಸೈಡಲ್ಲಿ ಫಾಲ್ಸು ಸ್ವಲ್ಪ ಬರಬೇಕು ನೋಡಿ. ಈ ರೀತಿ ಒಳಗಡೆ ಫಾಲ್ಸ್ ಹೋಗಬೇಕು. ಒಳಗಡೆ ಫಾಲ್ಸ್ ಹೋದರೆ ಬಾರ್ಡರ್ ಇರುತ್ತಲ್ಲ, ಡಬಲ್ ಬಾರ್ಡರ್ ಇದೆ ಇದು ಮೇಲ್ಭಾಗ ಬರುತ್ತೆ. ಮೇಲ್ಭಾಗ ಬಂದಾಗ ಫಾಲ್ಸ್ನ ಮೇಲ್ಭಾಗಕ್ಕೆ ಮಡ್ಚ್ಕೊಬೇಕು ಪೂರ್ತಿ. ಮಡ್ಚ್ಕೊಂಡಾಗ ಈ ಸೈಡು ನಮಗೆ ಸ್ವಲ್ಪ ಫಾಲ್ಸು ಜಾಸ್ತಿ ಇರಬೇಕು. ಈ ರೀತಿ ಆ ಫಾಲ್ಸ್ ಮೇಲೆ ಸ್ಟಿಚಿಂಗ್ ಬರುತ್ತೆ. ಚಿಕ್ಕದಾಗಿರೋ ಒಂದು ಸ್ಟಿಚಿಂಗು ಸ್ಯಾರಿಗೆ ಬೀಳುತ್ತೆ. ಅದು ನೀಟಾಗಿ ಹೆಮ್ಮಿಂಗ್ ಆಗ್ತಾ ಬರುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಫೂಟಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಫೂಟ್ ಮೆಜರ್ಮೆಂಟ್ ಹೇಗೆ ಇಟ್ಕೋಬೇಕು ಅಂತಂದರೆ ಈ ರೀತಿ ಇಟ್ಕೊಬೇಕು. ನಾವು ಆ ವೈಟ್ ಫೂಟ್ ಇದೆಯಲ್ಲ ಅಲ್ಲಿ ಜಸ್ಟ್ ಸೀರೆನ ಸ್ವಲ್ಪ ಟಚ್ ಆಗಬೇಕಷ್ಟೇ. ಸ್ಟಿಚಿಂಗು ಅಲ್ಲಿ ಸಣ್ಣದಾಗಿ ಒಂದು ಸ್ಟಿಚಿಂಗ್ ಬೀಳ್ತಾ ಹೋಗುತ್ತೆ ನೋಡಿ. ಈ ರೀತಿ ಫುಲ್ಲು ಸ್ಟಿಚಿಂಗು ಫಾಲ್ಸ್ ಮೇಲೆ ಬೀಳುತ್ತೆ. ಚಿಕ್ಕದಾಗಿರೋ ಸ್ಟಿಚಿಂಗು ಏನು ನಾವು ಹೆಮ್ಮಿಂಗ್ ಹಾಕ್ಬೇಕಾದ್ರೆ ಚಿಕ್ಕದಾಗಿ ಸ್ಯಾರಿಗೆ ಹಾಕ್ತೀವಲ್ಲ ಅದೇ ರೀತಿ ಚಿಕ್ಕದಾಗಿರೋ ಒಂದು ಸ್ಟಿಚ್ಚು ಸ್ಯಾರಿ ಮೇಲೆ ಬೀಳುತ್ತೆ. ಕರೆಕ್ಟ್ ನೀವು ಆ ವೈಟ್ ಕಲರ್ದು ಏನಿದೆಯಲ್ಲ ಫೂಟಲ್ಲಿ ಅದಕ್ಕೆ ಚಿಕ್ಕದಾಗಿ ಲೈನ್ ಬರಬೇಕು. ಒಂದು ಸಿಂಗಲ್ ಲೈನ್ ಬರುತ್ತೆ, ಆ ರೀತಿ ಸ್ಯಾರಿನ ಫೋಲ್ಡ್ ಮಾಡಿ ಇಡಬೇಕು. ಆ ಸಿಂಗಲ್ ಲೈನ್ ಮಾತ್ರ ಆ ಫೂಟಿಂದ ಸ್ಟ್ರೈಟಾಗಿ ಹೋಗಬೇಕು. ತುಂಬಾ ಈ ಕಡೆ ಸ್ಯಾರಿ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಪೂರ್ತಿ ಸ್ಟಿಚಿಂಗು ಸ್ಯಾರಿ ಮೇಲೆ ಬೀಳುತ್ತೆ. ಸ್ಯಾರಿ ಮೇಲೆ ನಿಮಗೆ ಸಿಂಗಲ್ ಸ್ಟಿಚ್ ಬೀಳಬೇಕು. ಹೇಗೆ ಯಾವ ರೀತಿ ಸ್ಟಿಚ್ ಬೀಳುತ್ತೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ನನಗೆ ಫಾಲ್ಸ್ ಮೇಲೆ ಸ್ಟಿಚ್ ಬರ್ತಾ ಇದೆ ನೋಡಿ. ಈ ರೀತಿ ಫಾಲ್ಸ್ ಮೇಲೆ ಸ್ಟಿಚ್ ಬರುತ್ತೆ. ಸಿಂಗಲ್ ಒಂದು ಸಣ್ಣದಾಗಿರೋ ಸ್ಟಿಚ್ಚು ಸ್ಯಾರಿ ಮೇಲೆ ಬಿದ್ದಿರುತ್ತೆ. ನಾವು ಹೆಮ್ಮಿಂಗ್ ಮಾಡೋಕ್ಕಾರೆ ಹೇಗೆ ಚಿಕ್ಕದಾಗಿ ಸ್ಯಾರಿಗೆ ಥ್ರೆಡ್ನ ಹಾಕಿ ತಗೊತೀವೋ ಆ ರೀತಿ ಬರುತ್ತೆ ನೋಡಿ. ಪೂರ್ತಿ ಸ್ಟಿಚಿಂಗು ನಮಗೆ ಫಾಲ್ಸ್ ಮೇಲೆ ಬಿದ್ದಿರುತ್ತೆ. ಚಿಕ್ಕದಾಗಿರೋ ಸ್ಟಿಚಿಂಗ್ ಮಾತ್ರ ಸ್ಯಾರಿ ಮೇಲೆ ಬಿದ್ದಿರುತ್ತೆ. ತುಂಬಾ ಚೆನ್ನಾಗಿದೆ ಈ ಆಪ್ಷನ್ ಈ ಮಿಷಿನಲ್ಲಿ. ನನಗಂತೂ ತುಂಬಾ ಹೆಲ್ಪ್ ಆಯಿತು ನೋಡಿ. ಈ ರೀತಿ ಕಾಣುತ್ತೆ ನೋಡಿ. ನಾವು ಸ್ಯಾರಿನ ಬಿಚ್ಚಿದಾಗ ಏನು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ನಾವು ಫಾಲ್ಸ್ನ ಒಳಗಡೆ ಫೋಲ್ಡ್ ಮಾಡಿದ್ವಲ್ಲ, ಈ ರೀತಿ ಚೈನು ಒಂದು ಬಂದಿರುತ್ತೆ ಅಷ್ಟೇ. ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಚಿಕ್ಕ ಸ್ಟಿಚ್ಚು ಸ್ಯಾರಿ ಮೇಲೆ ಬಿದ್ದಾಗ ಅದು ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಪೂರ್ತಿ ಸ್ಟಿಚ್ಚು ಸ್ಯಾರಿ ಮೇಲೆ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನಾವು ಫಾಲ್ಸ್ ಮೇಲೆ ಹಾಕ್ಕೊತಾ ಬರಬೇಕು. ಸಣ್ಣ ಸ್ಟಿಚ್ಚು ಸ್ಯಾರಿ ಮೇಲೆ ಬೀಳಬೇಕು ನೋಡಿ. ಈ ಥರ ಮಡಿಸಿದಾಗ ಎಷ್ಟು ನೀಟಾಗಿ ಕಾಣ್ತಿದೆ, ಸ್ಟಿಫಾಗೂ ಇರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಸ್ಯಾರಿ ಮೇಲೆ ಚಿಕ್ಕದಾಗಿರೋ ಒಂದು ಸಣ್ಣ ಸಣ್ಣ ಸ್ಟಿಚ್ ಕಾಣ್ತಾ ಇದೆ ಅಷ್ಟೇ. ಪೂರ್ತಿ ಫಾಲ್ಸ್ ಹಚ್ಚಾದ್ಮೇಲೆ ಐರನ್ ಮಾಡ್ಕೊಂಡ್ರೆ ಆ ಸ್ಟಿಚ್ ಕೂಡ ಕಾಣಲ್ಲ, ಅದರಲ್ಲೇ ಮರ್ಜ್ ಆಗಿಬಿಡುತ್ತೆ ಆ ಬಾರ್ಡರ್ ಇದರಲ್ಲೇ ನೋಡಿ. ಈ ರೀತಿ ಕಾಣುತ್ತೆ. ನಾವು ಅದನ್ನು ಲೆಂತ್ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಿಡ್ಕೊಬೋದು. ಸೈಡಿಗೆ ಕೂಡ ಅಷ್ಟೇ ಸೇಮ್ ಅದೇ ರೀತಿಯೇ ಸ್ಟಿಚ್ಚನ್ನ ಹಾಕ್ಕೋಬೋದು. ಈ ರೀತಿ ಮಡಚಿಟ್ಕೊಬೇಕು ಅಷ್ಟೇ. ಏನಾಗಬೇಕು, ಫಾಲ್ಸು ಕೆಳಗಡೆ ಸ್ವಲ್ಪ ಲೆಂತ್ ಬರಬೇಕು, ಸ್ಯಾರಿ ಸಣ್ಣದಾಗಿ ಫೋಲ್ಡ್ ಆಗಿರಬೇಕು ನೋಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಏನು ಫಾಲ್ಸ್ ಮೇಲೆ ಸ್ಟಿಚ್ ಹಾಕಿದಾಗ ಚಿಕ್ಕ ಸ್ಟಿಚ್ ಏನಾಗುತ್ತೆ, ಸಣ್ಣದಾಗಿರೋ ಸ್ಟಿಚ್ ಸ್ಯಾರಿ ಮೇಲೆ ಬೀಳುತ್ತಲ್ಲ ಅವಾಗ ನೀಟಾಗಿ ಕೂರುತ್ತೆ ನೋಡಿ. ಈ ರೀತಿ ಮಡ್ಚ್ಕೊಂಡು ಗುಂಡ್ಪಿನ ಏನಾದರೂ ಹಾಕ್ಕೊಂಡ್ರೆ ಸ್ಟಿಫಾಗಿ ನಿಂತಿರುತ್ತೆ. ನಮಗೆ ಆವಾಗ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಫೂಟಲ್ಲಿ ಕೂಡ ಅಷ್ಟೇ ನೀಟಾಗಿ ಇಟ್ಬಿಟ್ಟು ನಾವು ಏನು ಗೊತ್ತಾ, ಸಣ್ಣದಾಗಿರೋ ಸೀರೆ ಲೈನ್ ಮಾತ್ರ ಆ ವೈಟ್ ಫೂಟ್ ಇದೆಯಲ್ಲ ಅದ್ರ ಮೇಲೆ ಬರಬೇಕು. ಸ್ಟಿಚ್ಚು ಫಾಲ್ಸ್ ಮೇಲೆ ಬೀಳಬೇಕು. ಚಿಕ್ಕದಾಗಿರೋ ಸ್ಟಿಚ್ಚು ಆ ಸ್ಯಾರಿಲಿ ನೀವು ಅಲ್ಲಿ ಹಾಕ್ತಿರಲ್ಲ ವೈಟ್ ಸ್ಟಿಚ್ ಇದ್ರ ಮೇಲೆ, ಅದೆಷ್ಟು ಲೆಂತಲ್ಲಿ ಹೋಗಿರುತ್ತೋ ಆ ಲೆಂತ್ ಮೇಲೆ ನಮಗೆ ಸಣ್ಣ ಸ್ಟಿಚ್ ಬೀಳುತ್ತೆ ನೋಡಿ. ಈ ರೀತಿ ಪೂರ್ತಿ ಎರಡು ತನಕ ಹಾಕ್ಕೊಬೇಕು. ಆ ಕಡೆ ಸೈಡು ಅಷ್ಟೇ, ಈ ಕಡೆ ಸೈಡು ಫಾಲ್ಸ್ ಎಡ್ಜನ್ನು ಕೂಡ ಇದೇ ರೀತಿಯೇ ಹಾಕ್ಕೊಬೇಕು. ನಾನು ಕಾಟನ್ನು ಸಿಲ್ವರ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ನೋಡಿ. ಎಡ್ಜಿಂಗ್ ಕೂಡ ತುಂಬ ನೀಟಾಗಿ ಬಿದ್ದಿದೆ ಸ್ಟಿಚ್ಚು. ಆ ಕಡೆ ಎಡ್ನು ಇದೇ ರೀತಿ ಮಾಡ್ಕೊಂಡ್ರೆ ಆಯಿತು. ನಮಗೆ ಆ ಸ್ಟಿಚ್ಚೇ ಕಾಣಲ್ಲ ಹೆಚ್ಚಾಗಿ. ಎಲ್ಲಾದರೂ ಸ್ವಲ್ಪ ಸುಕ್ಕು ಬಂದಿದ್ದರೆ ಕಾಣುತ್ತೆ, ಬಿಟ್ಟರೆ ನೋಡಿ ಸ್ಟಿಚ್ಚೇ ಕಾಣ್ತಾ ಇಲ್ಲ. ಅಷ್ಟು ನೀಟಾಗಿ ಬರುತ್ತೆ. ತುಂಬಾ ಕನ್ವೀನಿಯೆಂಟ್ ಇದೆ ಮೆಷಿನ್ನು ನೋಡಿ. ಸ್ಟಿಚ್ಚೇ ಎಲ್ಲೂ ಕಾಣ್ತಾ ಇಲ್ಲ. ಐರನ್ ಮಾಡ್ಕೊಂಡ್ಬಿಟ್ರಂತೂ ಗೊತ್ತೇ ಆಗೋಲ್ಲ ಫಾಲ್ಸ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು, ಅಷ್ಟು ನೀಟಾಗಿ ಬರುತ್ತೆ. ತುಂಬಾ ಒಳ್ಳೆ ಮಿಷಿನ್ ಮಾತ್ರ. ನಾನು ಇದು ತೊಗೊಂಡಾಗಿಂದ ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ಫಾಲ್ಸ್ ಹಚ್ಚೋದಾದ್ರೆ ಎಫಲ್ಲಿ ಇಟ್ಕೊಬೇಕು. ಯಾವ್ಯಾವ ರೀತಿ ಸ್ಟಿಚಿಂಗ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಯಾವ ಸ್ಟಿಚಿಂಗ್ ಬೇಕು, ಹೆಮ್ಮಿಂಗಿಗೆ ಯಾವುದು, ಫಾಲ್ಸಿಗೆ ಯಾವುದು ಅಂತ, ಸಿಂಗಲ್ ಸ್ಟಿಚಿಗೆ ಯಾವುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಹೆಮ್ಮಿಂಗಿಗೆ ಕೂಡ ಕೊಟ್ಟಿದ್ದಾರೆ, ಫಾಲ್ಸಿಗೆ ಎಫ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನಾವು ಅಷ್ಟೇ ಇದನ್ನು ಎಫಿಗೆ ಇಟ್ಕೊಂಡು ಸೈಜ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಾನು 2ಕ್ಕೆ ಇಟ್ಕೊಂಡಿದ್ದೀನಿ. ಕ್ಲಾತ್ ಹೇಗೆ ಥಿಕ್ನೆಸ್ ನೋಡಿ ಇಲ್ಲಿ ಇಟ್ಕೊಬೇಕು. ನಾವು ಇಲ್ಲಿ ಎಫಿಗೆ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಯಾವ ರೀತಿ ಫುಟ್ನ ತಿರ್ಸ್ಬೋದು ಕೂಡ, ಕೂಡ ಇಟ್ಕೊಬೋದು, ಸಿಂಗಲ್ ಸ್ಟಿಚಿಗೆ ಕೂಡ ಇಟ್ಕೊಬೋದು, ಜಿಗ್ಜಾಗಿ ಕೂಡ ನಾವು ನೀಟಾಗಿ ಹಾಕೊಬೋದು.
ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಜಿಗ್ಜಾಗು ನೀಟಾಗಿ ಬಂದಿತ್ತು, ಎಲ್ಲೂ ಸುಕ್ಕಾಗಿರಲಿಲ್ಲ. ನಾನು ತೊಗೊಂಡು 1 ಇಯರ್ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ಯೂಸ್ ಮಾಡ್ತಾ ಇದ್ದೀನಿ ಮಿಷಿನ್ನ. ನೋಡಿ ಜಿಗ್ಜಾಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದು ಮಿಷಿನ್ ಇದ್ದರೆ ಸಾಕು, ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು ನಾವು. ನೋಡಿ ಫಾಲ್ಸ್ ಕೂಡ ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ. ನಾನು ಫೋಲ್ಡ್ ಮಾಡಿ ಹಾಕಿದ್ನಲ್ಲ, ಅದು ತುಂಬ ನೀಟಾಗಿ ಬಂದಿದೆ. ಈ ರೀತಿ ಫೋಲ್ಡ್ ಮಾಡಿ ಗುಂಡ್ಪಿನ್ನ ಹಾಕ್ಕೊಂಡು ಸ್ಟಿಚ್ ಹಾಕಿದರೆ ಫಾಲ್ಸ್ ಮೇಲೆ ಅದು ಸಣ್ಣದಾಗಿ ಸ್ಯಾರಿ ಮೇಲೆ ಸ್ಟಿಚ್ ಬರ್ತಾ ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಆಮೇಲೆ ಸ್ಟಿಫಾಗಿ ಕೂಡ ಇರುತ್ತೆ. ಕೆಲವೊಂದು ಸರಿ ಫಾಲ್ಸ್ನ ಹಚ್ಚಿದಾಗ ಒಂದೊಂದು ಸತಿ ಥ್ರೆಡ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಹಾಕ್ಬಿಟ್ರೆ ಅಂತೂ ತುಂಬ ಸ್ಟಿಫಾಗಿ ನೀಟಾಗಿ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಫೋಲ್ಡ್ ಮಾಡ್ಕೊಬೇಕಾದ್ರೆ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ನೋಡಿ ಎಲ್ಲೂ ಕೂಡ ಸ್ಟಿಚ್ಚು ಕಾಣಲ್ಲ. ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಸಾಕು, ಇನ್ನೂ ನೀಟಾಗಿ ಕಾಣುತ್ತೆ. ಚಿಕ್ಕದಾಗಿ ಸ್ಟಿಚ್ ಬೇಕಾದ್ರೂ ಹಾಕೊಬೋದು, ಸ್ವಲ್ಪ ಲೆಂತಲ್ಲೂ ಕೂಡ ಹಾಕ್ಕೊಬೋದು ನಾವು. ನೋಡಿ ಕೆಳಗಿನ ಸ್ಟಿಚ್ಚು ಅಷ್ಟೇ ಸಣ್ಣದಾಗಿ ಹಾಕಿದರೆ ನೀಟಾಗಿರುತ್ತೆ, ತುಂಬ ನೀಟಾಗಿ ಕಾಣುತ್ತೆ ಕೂಡ. ನೋಡಿ ಸ್ಯಾರಿ ಕೂಡ ತುಂಬ ಬಾಳಿಕೆ ಬರುತ್ತೆ ಸಣ್ಣದಾಗಿ ಸ್ಟಿಚ್ ಹಾಕಿರೋದ್ರಿಂದ. ಎಲ್ಲ ಸ್ಟಿಚ್ ಕಿತ್ತು ಬರೋ ಚಾನ್ಸಸ್ ಇರೋಲ್ಲ. ನೋಡಿ ಸೈಡಿಗೆ ಕೂಡ ನೀವು ಇದೇ ರೀತಿಯೇ ಹಾಕ್ಕೊಬೇಕು. ಈ ರೀತಿಯೇ ಹಾಕಿ ಎಲ್ಲೂ ನೀಟಾಗಿ ಕಾಣುತ್ತೆ. ಐರನ್ ಮಾಡ್ಕೊಂಬಿಟ್ರದ್ದು ಇನ್ನೂ ನೀಟಾಗಿ ಕಾಣುತ್ತೆ. ನಾನು ಹೇಗೆ ಜಿಗ್ಜಾಗ್ ಫಾಲ್ಸ್ನ ಹಾಕ್ತೀನಿ ಅಂದ್ಬಿಟ್ಟು ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.